ನಮಸ್ಕಾರ. ನಾವಿವತ್ತು ನಕ್ಷೆಗಳು ಅಥವಾ ನಕಾಶೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣಂತೆ. ನಾವು ನಿನ್ನೆ ದಿನ ಗ್ಲೋಬ್ ಬಗ್ಗೆ ನೋಡಿದ್ವಿ. ಗ್ಲೋಬ್ ಏನಂದ್ರೆ ಭೂಮಿ ಕುರಿತ ಸಾಮಾನ್ಯ ಮಾಹಿತಿಯನ್ನಂತಂದು ನೀಡ್ತಂದ್ರೆ ಇದು ಒಂದು ಸ್ಥಳದ ಅಥವಾ ರಾಜ್ಯ, ದೇಶ, ಅದರ ಭೌಗೋಳಿಕ ಲಕ್ಷಣಗಳನ್ನು ನಮ್ಗೆ ವಿವರವಾಗಿ ನೀಡುತ್ತಂತ ನಾವು ಹೇಳ್ಬೋದು. ಈ ನಕ್ಷೆ ಅಂದ್ರೆ ಏನು ಅಂತಂದ್ರೆ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾಪಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ. ಅಂದರೆ ನಾವು ಭೂಮಿ ಮೇಲೆ ಏನು ನಮಗೆ ಇರುವಂಥ ಭಾಗಗಳು ಏನದವಲ್ಲ ಅವುಗಳ ಚಿತ್ರಣವನ್ನು ಒಂದು ಮಾಪಕದ ಮೂಲಕ ತಯಾರಿಸಿ ಸಮತಟ್ಟಾದ ಹಾಳೆ ಅಥವಾ ಅದರದೇ ಆದಂಥ ಒಂದು ಸ್ಕೇಲ್ ಮಾಡಿ ಅದನ್ನು ಆಕೃತಿಯನ್ನು ರಚಿಸಿರ್ತೀವಲ್ಲ ಅದನ್ನು ನಕ್ಷೆ ಅಂತ ನಾವು ಹೇಳ್ಬೋದಾಗುತ್ತೆ. ಈ ನಕ್ಷೆಯನ್ನು ತಯಾರಿಸುವ ವಿಜ್ಞಾನಕ್ಕೆ ಏನಂತಾರಂದ್ರೆ ನಕ್ಷಾಶಾಸ್ತ್ರ ಅಂತಂದು ಹೇಳ್ತಾರೆ. ಇದು ಇಂಪಾರ್ಟೆಂಟ್ ನೋಡಿರಿ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಅಥವಾ ಕಲೆಗೆ ನಕ್ಷಾಶಾಸ್ತ್ರ ಅಂತ. ಈ ನಕ್ಷೆಯನ್ನು ವಿವಿಧ ರೀತಿಯ ನಕ್ಷೆಗಳನ್ನು ಬಿಡಿಸಿ ಅವುಗಳನ್ನು ಒಂದು ಕಡೆ ಸೇರಿಸಿ ಅದರ ಪುಸ್ತಕವನ್ನು ಏನು ತಯಾರಿಸಿರ್ತೀವಲ್ಲ ಅದಕ್ಕೆ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತ ನಾವು ಹೇಳಿ ಕರಿಬೋದ್ರಿ. ಇನ್ನು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ನಕಾಶೆಗಳ ವಿಧಗಳು ಅಂತ ನಾವು ನೋಡ್ಬೋದ್ರಿ. ಏನಿದು ನಕಾಶೆಗಳ ವಿಧಗಳು ಅಂತಂದ್ರೆ ಒಂದನೇದ್ದು ಮಾಪಕ ಆಧಾರಿತ ನಕ್ಷೆಗಳು ಅಂತ ಬರುತ್ತೆ. ಇನ್ನೊಂದು ಉದ್ದೇಶ ಆಧಾರಿತ ನಕ್ಷೆಗಳು ಅಂತಂದು ಹೇಳಿ. ಮಾಪಕ ಆಧಾರಿತ ಅಂದರೆ ಸ್ಕೇಲ್ ಮೂಲಕ ಅದರ ಆಧಾರವಾಗಿ ನಾವು ರಚಿಸಲುವಂಥ ನಕ್ಷೆಗಳನ್ನು ನಾವೇನಂತೀವಿ ಅಂದ್ರೆ ಮಾಪಕ ಆಧಾರಿತ. ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ನಂಬರ್ಸ್ ಇರ್ತಾವೆ, ನಿರ್ದಿಷ್ಟ ಆದ ಅಳತೆಯನ್ನು ಅಲ್ಲೇ ಮಾಡಲಾಗಿರ್ತೈತಿ. ಸೊ ಹಾಗಾಗಿ ಮಾಪಕ ಆಧಾರಿತ ನಕ್ಷೆಗಳು ಅಂತ ನಾವು ಹೇಳಿ ಕರಿತೀವಿ ರೀ. ಆ ಮಾಪಕ ಆಧಾರಿತದೊಳಗೆ ದೊಡ್ಡ ಪ್ರಮಾಣದ ನಕ್ಷೆಗಳು ಅಂತಂದು ಹೇಳಿ ಕರೀತಾರೆ ರೀ. ಏನಿದು ದೊಡ್ಡ ಪ್ರಮಾಣದ ಅಂದ್ರೆ ಒಂದು ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸ್ತೈತೆ. ಅಂದ್ರೆ ನಾವು ಯಾವುದೇ ಒಂದು ಆ್ಯಕ್ಯುರೇಟ್ ಪ್ರದೇಶವನ್ನು ತೆಗೆದುಕೊಂಡು ಅದರದ ನಕ್ಷೆ ಅಥವಾ ಅದರ ಸ್ಥಳ ಸ್ವರೂಪವನ್ನು ನಕ್ಷೆಯ ಮೂಲಕ ನೋಡ್ತೀವಲ್ಲ ಅದಕ್ಕೆ ನಾವು ದೊಡ್ಡ ಪ್ರಮಾಣದ ನಕ್ಷೆಗಳು ಅಂತಂದು ಹೇಳಿ ಕರಿತೀವಿ ರೀ. ಈ ದೊಡ್ಡ ಪ್ರಮಾಣದ ನಕ್ಷೆಗಳೊಳಗೆ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು ಅಂತಂದು ಎರಡು ವಿಧ ಬರ್ತಾವೆ ನೋಡಿರಿ. ಏನಂದ್ರೆ ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ಏನಾದರೂ ಬೇಕು ಅನ್ನೋ ಟೈಮ್ ಒಳಗೆ ನಾವು ಕಂದಾಯ ನಕ್ಷೆಗಳನ್ನು ನೋಡ್ತೀವಿ. ಮತ್ತು ಒಂದು ಸ್ಥಳದ ಅಥವಾ ಒಂದು ಪ್ರದೇಶದ ಮಾಹಿತಿ ಬೇಕಂದ್ರೆ ನಾವು ಸ್ಥಳ ಸ್ವರೂಪ ನಕ್ಷೆಗಳು ಅಂತ ನಾವು ಅದನ್ನು ನೋಡ್ತೀವಿ. ಇಲ್ಲೇ ನೋಡಿರಿ, ಇದೇ ದೊಡ್ಡ ಪ್ರಮಾಣದ ನಕ್ಷೆಗಳು. ಓಕೆ. ಈ ಮಾಪಕ ಆಧಾರಿತ ನಕ್ಷೆಯೊಳಗೆ ಇನ್ನೊಂದು ವಿಧ ಬರುತ್ತೆ ರೀ. ಯಾವುದಂದ್ರೆ ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಂದು ಹೇಳಿ. ಏನಿದು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಂದ್ರೆ ವಿಶಾಲವಾದಂತಹ ಭೂಪ್ರದೇಶ ಇರ್ತಾವೆ. ಆ ವಿಶಾಲವಾದ ಭೂಪ್ರದೇಶವನ್ನು ದೊಡ್ಡ ಪ್ರಮಾಣದ ನಕ್ಷೆಗಳ ಗತೆ ನಾವು ಡಿಟೇಲಾಗಿ ತೋರ್ಸೋಕ್ಕೆ ಆಗಂಗಿಲ್ಲ ರೀ. ಅವನ್ನ ಶಾರ್ಟಾಗಿ ತೋರಿಸ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ನಮ್ಮ ದೇಶದ ಅಥವಾ ನಮ್ಮ ಭೂಖಂಡದ ಬಗ್ಗೆ ನಾವು ಚಿತ್ರಣವನ್ನು ನೋಡ್ಬೇಕಂದ್ರೆ ನಾವು ಎಲ್ಲ 7 ಖಂಡಗಳನ್ನ ನಾವು ನೋಡ್ಬೇಕಂದ್ರೆ ಅದರದ್ದೆಲ್ಲ ಡೀಟೇಲ್ಸ್ ಏನೂ ಇರಂಗಿಲ್ಲ ರೀ. ಅದರೊಳಗೆ ಸಣ್ಣದಾಗಿ ಅವುಗಳ ಚಿತ್ರಣವನ್ನು ನಾವು ನೋಡ್ತೀವಿ. ಸೊ ಅದಕ್ಕಾಗಿ ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಂದು ಹೇಳ್ತಿರ್ತೀವಿ ನೋಡಿರಿ. ಇಷ್ಟ ರೀ. ಇದು ಎರಡು ಲಾಜಿಕ್ ಏನಂದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದ್ರೇನು ಚಿಕ್ಕ ಪ್ರದೇಶಗಳನ್ನು ಡೀಟೇಲಾಗಿ ನೋಡೋದು. ಚಿಕ್ಕ ಅಂದ್ರೆ ದೊಡ್ಡ ಪ್ರದೇಶಗಳನ್ನು ನಾವು ಅದರೊಳಗೆ ನೋಡ್ಬೇಕಾಗತ್ತೆ ಅಂತಂದು ಹೇಳ್ಬೋದು ರೀ. ಓಕೆ. ಇನ್ನು ಉದ್ದೇಶ ನೋಡಿದ್ರಲ್ಲ ಯಾವ್ಯಾವು ಇದು ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದರೆ ಒಂದು ಪ್ರದೇಶದ ನಾವು ಮಾಹಿತಿ ಅದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕಲೆಕ್ಟ್ ಮಾಡಬೇಕಂದ್ರೆ ಈ ದೊಡ್ಡ ಪ್ರಮಾಣ ನಕ್ಷೆಗಳನ್ನ ಯೂಸ್ ಮಾಡ್ತೀವಿ. ಮತ್ತು ಈ ಭೂಖಂಡಗಳ ಬಗ್ಗೆ ಅದರ ವಾಯುಗಳ ಬಗ್ಗೆ ಅವುಗಳೆಲ್ಲ ತಿಳ್ಕೊಬೇಕಂದ್ರೆ ನಾವು ಅವ್ನು ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋದು ಕಷ್ಟ. ಒಂದೊಂದಾಗಿ ಸಪ್ರೇಟ್ ನೋಡೋಕ್ಕಾಗದ ಎಲ್ಲನೂ ಒಂದು ಕಡೆ ನೋಡ್ಬೇಕಂದ್ರೆ ಭೂಪಟಗಳು ಇದೇನದು ಚಿಕ್ಕ ಪ್ರಮಾಣದ ನಕ್ಷೆಗಳನ್ನು ನಾವು ಯೂಸ್ ಮಾಡ್ತೀವಿ ರೀ. ಇನ್ನು ಉದ್ದೇಶ ಆಧಾರಿತ ನಕ್ಷೆಗಳು ಅಂದ್ರೆ ಸ್ವಾಭಾವಿಕ ನಕ್ಷೆಗಳು ನೋಡಿರಿ. ಅದ್ರ ಹೆಸರು ಹೇಳುವಾಗ ನ್ಯಾಚುರಲ್ ಥಿಂಗ್ಸ್ ಏನೇನಂದ್ರೆ ನಮ್ಮ ಪರ್ವತ ಆಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ಬಯಲು ಪ್ರದೇಶ ಆಗಿರ್ಬೋದು, ನದಿಗಳಾಗಿರ್ಬೋದು, ಇವುಗಳನ್ನೇನ್ರ ನಾವೇನರ ಸೃಷ್ಟಿ ಮಾಡ್ತೀವನ್ರಿ ಇಲ್ಲಲ್ಲ ಸ್ವಾಭಾವಿಕವಾಗಿ ಸಿಗ್ತಾವಲ್ಲ. ಸೊ ಹಾಗಾಗಿ ಅವುಗಳನ್ನು ಸ್ವಾಭಾವಿಕ ನಕ್ಷೆಗಳು ಅಂತ ನಾವು ಹೇಳ್ಬೋದು ರೀ. ಇನ್ನು ರಾಜಕೀಯ ನಕ್ಷೆಗಳು ಅಂತಂದ್ರೆ ರಾಜ್ಯದಾಗಿರ್ಬೋದು, ದೇಶದಾಗಿರ್ಬೋದು, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಮತ್ತು ಇತ್ಯಾದಿಗಳನ್ನು ತೋರಿಸ್ತೈತೆ ರೀ. ಯಾವುದು ರಾಜಕೀಯ ನಕ್ಷೆಗಳು. ದೇಶ ಆಧಾರಿತ ನಕ್ಷೆಗಳೊಳಗೆ ಸ್ವಾಭಾವಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳನ್ನು ನಾವು ನೋಡ್ತೀವಿ.
ಇನ್ನೊಂದು ಬರುತ್ತೆ ರೀ, ಅದು ಯಾವುದಂದ್ರೆ ಹಂಚಿಕೆ ನಕ್ಷೆಗಳು. ಎಲ್ಲೆಲ್ಲಿ ಯಾವ್ಯಾವ ಬೆಳೆಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ರೈಲು ಮಾರ್ಗವಾಗಿರ್ಬೋದು, ರಸ್ತೆ ಆಗಿರ್ಬೋದು, ಜಲಮಾರ್ಗಗಳಾಗಿರ್ಬೋದು, ಇವುಗಳನ್ನೆಲ್ಲ ಏನಂತಂದ್ರೆ ನಾವು ಹಂಚಿಕೆ ನಕ್ಷೆಗಳು ಅಂತಂದು ಹೇಳಿ ನಾವು ಕರಿತೀವಿ ನೋಡ್ರಿ. ಇನ್ನು ನಕ್ಷೆಯ ಮೂಲಾಂಶಗಳು ಯಾವ್ಯಾವು ಅಂತಂದ್ರೆ, ನಕ್ಷೆಯ ಮೂಲಾಂಶಗಳನ್ನು ನೋಡ್ತೀವಿ ರೀ. ಏನಿದು ನಕ್ಷೆಯ ಮೂಲಾಂಶಗಳಂದ್ರೆ, ಈ ನಕ್ಷೆಯನ್ನು ನಾವು ತಯಾರಿಸಬೇಕು ಅನ್ನೋ ಸಂದರ್ಭದೊಳಗೆ ಯಾವ್ಯಾವ ರೀತಿಯಾದಂತಹ ನಾವು ಏನೇನು ಸೂಕ್ತವಾದಂತಹ ನಕ್ಷೆಯನ್ನು ತಯಾರಿಸ್ಬೇಕಾದ್ರೆ ಯಾವ ರೀತಿ ಯಾವ ಮೂಲಗಳನ್ನು ನಾವು ಅಳವಡಿಸ್ಕೊಂಡು ನಾವು ನಕ್ಷೆ ತಯಾರಿಸ್ಬೇಕು ಅನ್ನೋದು ಈ ಮೂಲಾಂಶಗಳ ಶೀರ್ಷಿಕೆ ನೋಡಿರಿ. ಈಗ ನಾವು ಹಂಗೆ ಸುಮ್ಮನೆ ನಕ್ಷೆ ತೆಗೆದುಬಿಟ್ರೆ ಆಗಂಗಿಲ್ಲ. ಆ ನಕ್ಷೆ ಯಾವುದು, ಆ ನಕ್ಷೆಯ ಹೆಸರು ಏನು ಅನ್ನೋದು. ಅಂದರೆ ಎಕ್ಸಾಂಪಲಿಗೆ ನಾವು ಇಂಡಿಯಾ ಮ್ಯಾಪ್ ತೆಗೆದು ಹಂಗೆ ಗ್ರೀನ್ ಎಲ್ಲ ಬಿಟ್ಬಿಡ್ತೀವಿ. ಏನದು, ಏನು ಅರ್ಥ ಅದು ಅಂತನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ನಾವು ಹಂಗೆ ನೋಡಿ ಏನೇನಪ್ಪ ಇದು ಗೊತ್ತಾಗಲ್ಲ ಅಂತ ಕೈ ಬಿಟ್ಬಿಡ್ತೀವಿ. ಅದಕ್ಕೆ ಅದ್ರದ್ದು ಶೀರ್ಷಿಕೆ ಅಂದರೆ ಅದು ಏನು, ಇದು ಭಾರತದ ಭೌಗೋಳಿಕ ಲಕ್ಷಣಗಳು, ಇದು ಭಾರತದ ನದಿ ವ್ಯವಸ್ಥೆ, ಇದು ಭಾರತದ ಮಣ್ಣು ವ್ಯವಸ್ಥೆಗಳು ಅಂತಂದೇಳಿ ನಮಗೆ ಅದು ಶೀರ್ಷಿಕೆ ಬರೆದ್ರೆ ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಸಿಗ್ತೈತೆ, ಗೊತ್ತಾಗುತ್ತೆ ನಮಗೆ ನಕ್ಷೆ ಓದೋರಿಗೆ ಅಂತ ಹೇಳ್ಬೋದು. ಇನ್ನು ಮಾಪಕ ಅಂದ್ರೆ ಒಂದು ಸ್ಥಳದಿಂದ ಮತ್ತು ಇನ್ನೊಂದು ಸ್ಥಳಕ್ಕೆ ಅದರದ್ದೇ ಆದಂಥ ಒಂದು ಗ್ಯಾಪ್ ಇರುತ್ತೆ, ಅಂದರೆ ಅದ್ರ ಅಂತರ ಇರುತ್ತೆ, ಅದಕ್ಕೆ ಅದರದಂಥ ದೂರ ಇರುತ್ತೆ. ಆದರೆ ನಮಗೆ ಮ್ಯಾಪ್ ಒಳಗೆ ಅದಕ್ಕೆ ಕಾಣಂಗಿಲ್ಲ. ಇಲ್ಲೇ ಇಷ್ಟು ಸಮೀಪ ಅದ ಅಲ್ಲ ಅಂತಂದು ಕಾಣಿಸುತ್ತಾ. ಆದರೆ ನಾವು ಆ ಭೂಮಿಯನ್ನು ನಾವು ಸ್ವತಃ ಹೋಗಿ ನೋಡಿದಾಗ ಅದಕ್ಕೂ ಇರುವಂಥ ವ್ಯತ್ಯಾಸಗಳು ಜಾಸ್ತಿ ಇರ್ತಾವೆ ಅಂತ ನಾವು ಹೇಳ್ಬೋದು ರೀ. ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಆ ನಕ್ಷೆಯೊಳಗೆ ಗುರುತಿಸ್ತೀವಿ. ದಿಕ್ಕು ಅಂತ ಬಂದ ತಕ್ಷಣ ನಾವು ಎಲ್ಲ ಮ್ಯಾಪ್ನ ನೋಡಿರ್ಬೇಕು ನೀವು. ಆ ಮ್ಯಾಪ್ ಒಳಗೆ ಒಂದು U ಅಥವಾ N ಅಂತಂದು ಹೇಳಿ ಒಂದು ಮಾರ್ಕ್ ಹಾಕಿರ್ತಾರೆ. ಎದಕ್ಕಂತಂದ್ರೆ ಉತ್ತರ ದಿಕ್ಕು ಅದು ಅಂತಂದು ಹೇಳಿದ ಮೇಲೆ ನಾವು ಉಳಿದಿರುವಂಥ ದಿಕ್ಕುಗಳನ್ನು ಗುರುತಿಸೋಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ನಕ್ಷೆಯನ್ನು ತಯಾರಿಸೋಕ್ಕಿಂತ ಮುಂಚೆ U ಅಥವಾ N ಬಾಣವನ್ನು ನಾವು ಗುರುತಿಸಿದರೆ ನಮಗೆ ಉಳಿದಿರುವಂತಹ ದಿಕ್ಕುಗಳನ್ನು ಗುರುತಿಸ್ಕೊಳ್ಳೋಕೆ ನಮಗೆ ಈಸಿ ಆಗುತ್ತಾ ಅಂತ ನಾವು ಹೇಳ್ಬೋದು ರೀ. ಇನ್ನೊಂದು ಸೂಚಿ ಅಂದ್ರೆ ಸೂಚನೆ. ಅಂದರೆ ನಾವು ಯಾವುದಾದ್ರೂ ಒಂದಂಥ ನಕ್ಷೆಯನ್ನು ತಯಾರಿಸ್ಕೋಬೇಕಾದ್ರೆ ಅದರೊಳಗಿರುವಂಥ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಯಾವ್ಯಾವು, ರಾಜ್ಯ ಗಡಿ ರೇಖೆ ಯಾವುದು, ಜಿಲ್ಲಾ ಗಡಿ ರೇಖೆ ಯಾವುದು, ಮತ್ತು ನದಿ ಗಡಿ ರೇಖೆಗಳು ಯಾವ್ಯಾವು, ಮತ್ತು ನಮ್ಮ ರಾಷ್ಟ್ರೀಯ ರಾಜಧಾನಿ ಯಾವುದು, ರಾಜ್ಯದ ರಾಜಧಾನಿ ಯಾವುದು, ದೊಡ್ಡ ನಗರ ಯಾವುದು, ಮತ್ತು ಸಣ್ಣ ನಗರ ಅಥವಾ ಪಟ್ಟಣ ಯಾವುದು ಅಂತ ನಾವು ಗುರುತಿಸಬೇಕಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಸಂಕೇತಗಳಿರ್ತವೆ. ಸೊ ಅದನ್ನು ನಾವು ಆ ನಕ್ಷೆ ಒಳಗೆ ಮ್ಯಾಪ್ ಮಾಡಬೇಕು. ಆ ನಕ್ಷೆ ಒಳಗೆ ನಾವು ಅದನ್ನೇನರ ಸೂಚಿಸಿದ್ವಿ ಅಂದ್ರೆ ಅದು ನಮಗೆ ಆ ನಿರ್ದಿಷ್ಟ ನಕ್ಷೆಯ ಒಂದು ಸೂಚಿ ಅಂತಂದು ಹೇಳ್ಬೋದು. ನಾ ಈ ರೆಡ್ ಕಲರ್ ಮಾಡಿ 1 ಡಾಟ್ ಅಂತಂದು 2 ಡಾಟ್ ಇಟ್ವಿ ಅಂದ್ರೆ ಅದು ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತಾಗುತ್ತೆ. ನಾವು ಹಂಗೆ ಸುಮ್ಮನೆ ನಕ್ಷೆ ಓದಕ್ಕೆ ಬರೋಂಗಿಲ್ಲ ರೀ. ಆ ಥರ ಸಿಂಬಲ್ಸ್ನೆಲ್ಲ ನಾವು ಅಳವಡಿಸಿದ್ರೆ ಮಾತ್ರ ನಮಗೆ ನಕ್ಷೆ ಪೂರ್ಣವಾಗುತ್ತೆ ಅಂತಂದು ಹೇಳ್ಬೋದು. ಯಾವ್ಯಾವ ಗೊತ್ತಾತ್ರಿ ನಕ್ಷೆಯ ಮೂಲಾಂಶಗಳು ಯಾವ್ಯಾವ ಅಂತಂದು? 1ನೇದು ಶೀರ್ಷಿಕೆ, 2ನೇದು ಮಾಪಕ, 3ನೇದು ಅಕ್ಷಾಂಶ ಮತ್ತು ರೇಖಾಂಶ, 4ನೇದು ದಿಕ್ಕು ಮತ್ತು ಸೂಚಿ ಅಂತ ನಾವು ಹೇಳ್ಬೋದು ರೀ. ಓಕೆ, ನಾವು ನಾಳೆ ದಿನ ನಕ್ಷೆಯ ಉಪಯೋಗಗಳು ಮತ್ತು ನಕ್ಷೆ ಮತ್ತು ಭೌಗೋಳಿಕ ಸಂಕೇತಗಳ ಬಗ್ಗೆ ತಿಳ್ಕೊಳ್ಳೋಣಂತ್ರಿ. ಇವತ್ತಿಗೆ ಇಷ್ಟು ಸಾಕು. ಲಾಂಗ್ ಆದರೆ ನಿಮಗೂ ಸರಿ ಅನಿಸಲ್ಲಲ್ಲ, ಅದಕ್ಕೆ ಇಷ್ಟಷ್ಟು ಅಧ್ಯಯನ ಸ್ಟಡಿ ಮಾಡೋಣ ಇವತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಇನ್ನು ನೆಕ್ಸ್ಟು HSTR GPSTR ಕರೀತಾರೆ ಅನಿಸುತ್ತೆ ಇನ್ನು 3 ತಿಂಗಳೊಳಗೆ. ಸೊ ಸರಿಯಾಗಿ ಸ್ಟಡಿ ಮಾಡಿರಿ, ನಿಮ್ಮ ಗುರಿ ನೀವು ತಲುಪ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.